ಹಾಯ್ ಫ್ರೆಂಡ್ಸ್, ನಂಜೋಡ್ಗೆ ಏನಾದ್ರು ಬಂದು ದೇವಸ್ಥಾನ ಮುಗಿಸ್ಕೊಂಡಿದ್ರು ಅಡ್ವೆಂಚರ್ ಟೈಪ್ ಏನಾದ್ರು ಎಲ್ಲರೂ ಹೋಗ್ಬೇಕು ಅಂದರೆ ನಂಜೋಡಿಂದ 5 ಕಿಲೋಮೀಟರ್ಸಲ್ಲಿ ಒಂದು ಟೆಂಪಲ್ ಇದೆ, ಮಾರುತಿ ಟೆಂಪಲ್ಲು. ಲೈಕ್ ಗುಡ್ಡ, ಮಾರುತಿ ಗುಡ್ಡ ಅಂತಾರೆ. ಅಲ್ಲಿಗೆ ಹೋಗ್ಬೋದು. ನಿಮಗೆ ನಗರ ರೋಡಲ್ಲಿ ಹೋಗ್ಬೇಕು. ಇದಕ್ಕೆ ಒಂದು ನಂಜೋಡಿಂದ 5 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಬನ್ನಿ ತೋರಿಸ್ತೀನಿ ನಿಮಗೆ. ಸ್ಟಾರ್ಟಿಂಗ್ ನಿಮಗೆ ಫುಲ್ ಅಡ್ವೆಂಚರಸ್ ಇರುತ್ತೆ. ರೋಡೆಲ್ಲ ಆಫ್ ರೋಡಿಂಗ್ ಫುಲ್ ಇದೆ. ನೀವು ಎಂಥ ಗಾಡಿ ತಂದರೂ ಹೋಗ್ಬೋದು. ಇನ್ನೊಂದು ಹೇಳ್ತೀನಿ, ನೀವು ಕಾರ್ ತಂದರೆ ಸ್ವಲ್ಪ ನೋಡ್ಕೊಂಡು ಹೋಗಿ. ಕಾರಲ್ಲೆಲ್ಲ కొంచెం ಹಿಂಸೆಲ್ಲ ಹೋಗೋಕ್ಕೆ. ಮಾತ್ರ ಬೈಕಲ್ಲಿ ಬರೋರ್ಗಂತೂ ಹೆವಿ ಅಡ್ವೆಂಚರ್ ಸಿಗುತ್ತೆ. ಬನ್ನಿ ಮುಂದೆ ಹೋಗ್ತಾ ತೋರಿಸ್ತೀನಿ ನಿಮಗೆ. ಇಲ್ಲಿ ಬಂದು ನಗರ ಕಡೆ ಡಿವಿಯೇಷನ್ ತೊಗೊಂಡೆ ನಾನು. ಇನ್ನಿದ್ರ ಬಗ್ಗೆ ಹೇಳ್ಬೇಕಂದ್ರೆ ಲೈಕ್ ಈಗ ರಿನೋವೇಷನ್ ಮಾಡ್ತಿದ್ರು ಹೊಸದಾಗಿ. ಮೊದಲು ಬರೀ ಒಂದು ಗುಡಿ ಇತ್ತಷ್ಟೇ, ಲೈಕ್ ಅಷ್ಟೊಂದು ಗೊತ್ತಿರಲಿಲ್ಲ ಜನಗಳಿಗೆ. ಈಗ ಸ್ವಲ್ಪ ನೀಟಾಗಿ ಗೊತ್ತಾಗೋ ಮಟ್ಟಿಗೆ ಮಾಡಿದ್ದಾರೆ. ನಿಮ್ಗೆ ಟಾಪ್ ವ್ಯೂ ನೋಡಬೇಕು ಅಂದರೆ ಏನು ಸಖತ್ತಾಗಿದೆ ಅಂದರೆ ನೀವು ಬಂದು ನೋಡಬೇಕು. ಹೇಳೋಕ್ಕೆ ಅದು ಲೈಕ್ ಕಷ್ಟ ಆಗುತ್ತೆ. ಅಲ್ಲೇ ಮುಂದಕ್ಕೆ ಬಂದು ಲೆಫ್ಟ್ ಸೈಡಲ್ಲಿ ಬೋರ್ಡ್ ಇದೆ, ದಾರಿಗೆ ಕಾಣಿಸ್ತಿರ್ಬೋದು ನಿಮಗಲ್ಲಿ. ತೋರಿಸ್ತೀನಿ ನಿಮ್ಗೆ ಝೂಮ್ ಮಾಡಿ ನೋಡಿ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿಂದ ರಿಯಲ್ ಅಡ್ವೆಂಚರ್ ಸ್ಟಾರ್ಟ್ ಆಗುತ್ತೆ ಗೈಸ್. ಬನ್ನಿ. ನಾನು ಹೋಗಿದ್ನಲ್ಲ, ಎಷ್ಟು ಸಖತ್ತಾಗಿತ್ತು ಅಂದರೆ ರೋಡು. ಲೈಕ್ ನಾನು ಯಾವಾಗಲೂ ಬರ್ತಿರ್ತೀನಿ, ಬಟ್ ಒಂಥರ ಈ ಅಡ್ವೆಂಚರ್ ಮಾಡೋಕ್ಕೆ ಬರ್ತೀನಿ ನಾನು ಯಾವಾಗಲೂ. ನೋಡಿ, ಈ ಥರ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ವ್ಯೂ ನೋಡಿಕೊಂಡು. ಸ್ಟಾರ್ಟಿಂಗ್ ಒಂದು ಹಳ್ಳಿ ಇದೆ, ಅದ್ರ ಮೇಲೆ ಹೋಗ್ಬೇಕು ನೀವು. ಬನ್ನಿ ನೋಡಿ ಇದು ಹೆಂಗಿದೆ ರೋಡು. ಕ್ರೇಜಿಯಾಗಿದೆ ಗೋಡು. ಈಗೆಲ್ಲರೂ ಅಂತಾರೆ ಆಫ್ ರೋಡಿಂಗ್ ಮಾಡೋಕ್ಕೆ ಹಿಮಾಲಯನೇ ಆಗಬೇಕು, ಎಕ್ಸ್ಪಲ್ಸ್ ಆಗಬೇಕು ಅಂತ. ನೀವು ಯಾವುದು ಬೇಡ, ಬೇಕಾದ್ರೆ ಎಕ್ಸೆಲಲ್ಲಿ ಬಂದರೂ ಹೋಗ್ಬೋದು, ರಾಯಲ್ ಎನ್ಫೀಲ್ಡಲ್ಲಿ ಬಂದರೂ ಹೋಗ್ಬೋದು, ಬುಲೆಟಲ್ಲಿ ಬಂದರೂ ಹೋಗ್ಬೋದು. ಓಡ್ಸೋರ್ಗೆ ಹಾಕಿರ್ಬೇಕು ಅಷ್ಟೇ ಹೊರ್ತು ಗಾಡಿ ಮ್ಯಾಟ್ರ್ ಆಗೋಲ್ಲ ಯಾವುದೂ. ಏನು ಸೈಕಾಗಿದೆ ರೋಡು ನೋಡಿ. ಇಲ್ಲಿ ಎಲ್ಲರೂ ಅಂತಾರೆ ರಾಯಲ್ ಎನ್ಫೀಲ್ಡಲ್ಲಿ ಆಫ್ ರೋಡಿಂಗ್ ಮಾಡೋಕ್ಕಾಗಲ್ಲ ಕ್ಲಾಸಿಕ್ 350 ಅಂತ. ಎಕ್ಸ್ಪಲ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತಾರೆ. ಬಟ್ ನೋಡಿ ಹೆಂಗೆ ನುಗ್ತಿದೆ ಗಾಡಿ. ನೆಕ್ಸ್ಟ್ ಅವರಲ್ಲದೆ ಗುರು ರೋಡ್ ಮಾತ್ರ ಆ ಕಡೆ ಈ ಕಡೆ ಗ್ರೀನರಿ ನೋಡ್ಕೊಂಡು ಹೋಗ್ತಾ ಇದ್ರೆ ಅದ್ರ ಲೆವೆಲೇ ಬೇರೆ ಗುರು. ನೋಡಿ ಕಟ್ಟಿಂಗ್ಸ್ ಹೆಂಗೆ ಬರುತ್ತೆ ಅಂತ. ಏನೇನು ಗೊತ್ತಾ ಗೈಸ್, ಎಲ್ಲ ವೀಕೆಂಡ್ ಬಂದರೂ ನಿಮ್ಗೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ವೀಕ್ ಡೇ ಬಂದರೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸುಮಾರು ಜನಕ್ಕೆ ಈ ಥರ ಪ್ಲೇಸಸ್ ಇದೆ ಅಂತ ಗೊತ್ತಿರಲ್ಲ. ಅದಕ್ಕೆ ಎಲ್ಲ ಯೂಟ್ಯೂಬರ್ಸ್ ಈ ಥರದ್ದು ಹಾಕಬೇಕು, ಹಾಗೆ ಗೊತ್ತಿಲ್ಲದಿರೋದನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹಾಕ್ತಿರ್ತೀನಿ ನಾನೂ. ನೋಡಿ ಇಲ್ಲಿ ಏನು ಕ್ರೇಜಿಯಾಗಿದೆ ರೋಡು. ನಾನು ಮುಂಚೆ 2-3 ಸತಿ ಬಂದಿದ್ದೆ. ನೋಡಿ ಅಲ್ಲಿ ಟ್ಯಾಂಕ್ ಕಾಣಿಸ್ತಿದಿಲ್ಲ, ಅಲ್ಲೇ ದೇವಸ್ಥಾನ ಇರೋದು. ನಿಮಗೆ ಒಂದು ಸೈಡ್ ಬೆಟ್ಟ ಕಾಣಿಸ್ತಾರೆ, ಇನ್ನೊಂದು ಸೈಡ್ ನೇಚರ್ ಕಾಣಿಸುತ್ತೆ, ಸಖತ್ತಾಗಿ ಕಾಣುತ್ತೆ. ಬನ್ನಿ ಮುಂದಕ್ಕೆ ಹೋಗೋಣ ಈಗ. ನಾನು ಹೋದಾಗ ಇವರು ಇರಲಿಲ್ಲ, ಅರ್ಚಕರು. ಸೊ ಅಲ್ಲೇ ಕೈ ಮುಕ್ಕೊಂಡು ಈಚೆನೇ ಗಾಡಿ ಪಾರ್ಕ್ ಮಾಡಿಬಿಟ್ಟು ಈಚೆ ಕೈ ಮುಕ್ಕೊ ಬಂದೆ. ಕಾಣಿಸ್ತಿಲ್ಲ ಅದೇ ಮಂದಿರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.